ಈಗಾಗಲೇ ಬಿಜೆಪಿಯಿಂದ ಅಬ್ಬರದ ಪ್ರಚಾರ ಶುರುವಾಗಿರುವಂತದ್ದು ಬೆಳ್ಳಂಬೆಳಗ್ಗೆ ಮನೆ ಮನೆಗೆ ತಳ್ಳಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಇನ್ನು ಬಿಜೆಪಿ ಅಭ್ಯರ್ಥಿಯಾದ ವೀರಣ್ಣ ಚರಂತಿಮಠ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರಚಾರಕ್ಕೆ ಯಾರೆಲ್ಲ ನಾಯಕರು ಬರ್ತಾ ಇದ್ದಾರೆ, ಹೇಗಿದೆ ಸರ್ ವಾತಾವರಣ? ನಮ್ಮ ಸಿ.ಟಿ. ರವಿ ಅವರು ಬಂದಿದ್ದಾರೆ, ಕಾರ್ಕಳದ ಶಾಸಕರಾದ ಸುನೀಲ್ ಕುಮಾರ್ ಬಂದಿದ್ದಾರೆ, ರಾಜಶೇಖರ್ ಸಿಲ್ವಂತ್ ಅವರು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರಾದ ಶಾಂತಗೌಡರು ಬಂದಿದ್ದಾರೆ, ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಬೀಡುಬಿಟ್ಟಿದೆ ಅಂತ ಹೇಳಿದ್ರಿ, ಅವ್ರೇನು ಹೇಳ್ತಾ ಇದ್ದಾರೆ? ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಮತ್ತು ಅವರೆಲ್ಲ ನಾಯಕರು, ಮಾಜಿ ಸಿಎಂಗಳು ಎಲ್ಲರೂ ಬಂದು ಬೀಡುಬಿಟ್ಟಿದಾರಲ್ಲ, ಅವ್ರಿಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆಯಲ್ಲ ಅಂತಂದು ಪ್ರಶ್ನೆ ಮಾಡ್ತಾರೆ. ಯಾವಾಗ ಈ ಮುಖ್ಯಮಂತ್ರಿಗಳು ಒಂದು ವಾರ ಬಂದು ಇಲ್ಲಿ ಕ್ಯಾಂಪ್ ಹೊಡ್ಯಾಕೆ ಹತ್ತಿದ್ರು, ಅದಕ್ಕೆ ನಮ್ಮವ್ರು ಬಂದಾರೆ. ಇಲ್ಲಾಂದ್ರೆ ನಮ್ಮಷ್ಟಕ್ಕೆ ನಾವು ಚುನಾವಣೆ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಒಂದು ವಾರ ಗಂಟಲೆ ಏನು ಬೀಡು ಬಿಟ್ರಲ್ಲ, ಅದಕ್ಕೆ ಇವರು ಎಲ್ಲರೂ ಬರಕತ್ತಾರ. ಇದರಲ್ಲಿ ತಪ್ಪೇನಿದೆ? ಅಂದ್ರೆ ಸಿಎಂನವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಏನು ಕಾಡ್ತಿರಬಹುದು, ನಮ್ಗೆ ಗೊತ್ತಿಲ್ಲ. ಸರಿ, ಇನ್ನೊಂದು ಯತ್ನಾಳ್ ಅವ್ರ ಪ್ರಚಾರ ಬಂದಿರೋ ವಿಚಾರ ಸಂಬಂಧಪಟ್ಟಂತೆ ಉಚ್ಚಾಟಿತ ನಾಯಕರ ಕರ್ಕೊಂಡ್ಬಂದು ಪರಿಸ್ಥಿತಿ ಪ್ರಚಾರ ಮಾಡುವಂತ ಹೀನಾಯ ಸ್ಥಿತಿಗೆ ಬಿಜೆಪಿ ಬಂದಿದೆ ಅಂತ ಸಿಎಂ ಅವರು ಹೇಳ್ತಾರೆ. ನಾಯಕರಾದರೂ ಕೂಡ ಅವರು ನಮ್ಮ ಪಕ್ಷದ ನಾಯಕರೇ. ಅವರು ಮುಂಚೆ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಹೇಳಿದ್ದಾರೆ, ವೀರಣ್ಣ ಚರಂತಿಮಠರು ನಮ್ಮನ್ನ ಆತ್ಮೀಯ ಸ್ನೇಹಿತರು, ನಾನು ಅವ್ರ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ ಇದರಲ್ಲಿ? ಈಗಾಗಲೇ ಬಿಜೆಪಿಯಿಂದ ಅಬ್ಬರದ ಪ್ರಚಾರ ಶುರುವಾಗಿರುವಂತದ್ದು ಬೆಳ್ಳಂಬೆಳಗ್ಗೆ ಮನೆ ಮನೆಗೆ ತಳ್ಳಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಇನ್ನು ಬಿಜೆಪಿ ಅಭ್ಯರ್ಥಿಯಾದ ವೀರಣ್ಣ ಚರಂತಿಮಠ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಪ್ರಚಾರಕ್ಕೆ ಯಾರೆಲ್ಲ ನಾಯಕರು ಬರ್ತಾ ಇದ್ದಾರೆ, ಹೇಗಿದೆ ಸರ್ ವಾತಾವರಣ? ನಮ್ಮ ಸಿ.ಟಿ. ರವಿ ಅವರು ಬಂದಿದ್ದಾರೆ, ಕಾರ್ಕಳದ ಶಾಸಕರಾದ ಸುನೀಲ್ ಕುಮಾರ್ ಬಂದಿದ್ದಾರೆ, ರಾಜಶೇಖರ್ ಸಿಲ್ವಂತ್ ಅವರು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರಾದ ಶಾಂತಗೌಡರು ಬಂದಿದ್ದಾರೆ, ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಬೀಡುಬಿಟ್ಟಿದೆ ಅಂತ ಹೇಳಿದ್ರಿ, ಅವ್ರೇನು ಹೇಳ್ತಾ ಇದ್ದಾರೆ? ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಮತ್ತು ಅವರೆಲ್ಲ ನಾಯಕರು, ಮಾಜಿ ಸಿಎಂಗಳು ಎಲ್ಲರೂ ಬಂದು ಬೀಡುಬಿಟ್ಟಿದಾರಲ್ಲ, ಅವ್ರಿಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆಯಲ್ಲ ಅಂತಂದು ಪ್ರಶ್ನೆ ಮಾಡ್ತಾರೆ. ಯಾವಾಗ ಈ ಮುಖ್ಯಮಂತ್ರಿಗಳು ಒಂದು ವಾರ ಬಂದು ಇಲ್ಲಿ ಕ್ಯಾಂಪ್ ಹೊಡ್ಯಾಕೆ ಹತ್ತಿದ್ರು, ಅದಕ್ಕೆ ನಮ್ಮವ್ರು ಬಂದಾರೆ. ಇಲ್ಲಾಂದ್ರೆ ನಮ್ಮಷ್ಟಕ್ಕೆ ನಾವು ಚುನಾವಣೆ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಒಂದು ವಾರ ಗಂಟಲೆ ಏನು ಬೀಡು ಬಿಟ್ರಲ್ಲ, ಅದಕ್ಕೆ ಇವರು ಎಲ್ಲರೂ ಬರಕತ್ತಾರ. ಇದರಲ್ಲಿ ತಪ್ಪೇನಿದೆ? ಅಂದ್ರೆ ಸಿಎಂನವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಏನು ಕಾಡ್ತಿರಬಹುದು, ನಮ್ಗೆ ಗೊತ್ತಿಲ್ಲ. ಸರಿ, ಇನ್ನೊಂದು ಯತ್ನಾಳ್ ಅವ್ರ ಪ್ರಚಾರ ಬಂದಿರೋ ವಿಚಾರ ಸಂಬಂಧಪಟ್ಟಂತೆ ಉಚ್ಚಾಟಿತ ನಾಯಕರ ಕರ್ಕೊಂಡ್ಬಂದು ಪರಿಸ್ಥಿತಿ ಪ್ರಚಾರ ಮಾಡುವಂತ ಹೀನಾಯ ಸ್ಥಿತಿಗೆ ಬಿಜೆಪಿ ಬಂದಿದೆ ಅಂತ ಸಿಎಂ ಅವರು ಹೇಳ್ತಾರೆ. ನಾಯಕರಾದರೂ ಕೂಡ ಅವರು ನಮ್ಮ ಪಕ್ಷದ ನಾಯಕರೇ. ಅವರು ಮುಂಚೆ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಹೇಳಿದ್ದಾರೆ, ವೀರಣ್ಣ ಚರಂತಿಮಠರು ನಮ್ಮನ್ನ ಆತ್ಮೀಯ ಸ್ನೇಹಿತರು, ನಾನು ಅವ್ರ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ ಇದರಲ್ಲಿ? ಟೋಟಲಿ ಈಗ ಗ್ರಾಮೀಣ ಮತ್ತು ಎಲ್ಲ ಹಳ್ಳಿಗಳು ಕವರ್ ಆಗಿದೆಯಾ ಸರ್? ಯಾವ ಹಳ್ಳಿಗಳಲ್ಲಿ ಕವರ್ ಆಗಿದೆ. ಗೆಲುವು ಖಚಿತ ಅನ್ನಂಗೆ ಆಗಬಹುದು. ಇದಿಷ್ಟು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿ ಮುಖಿ, ಟಿವಿ9 ಬಾಗಲಕೋಟೆ.